ಹಲೋ ನಮಸ್ತೆ, ನಾನು ನಿಮ್ಮ ಧೃತಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಟೀ ಮಾಡ್ತಾ ಇದ್ದೀನಿ. ಸೈಟ್ ಹತ್ರ ಟೀ ತೊಗೊಂಡು ಹೋಗಬೇಕು. ಹಾಗೆ ಇವತ್ತು ಟಿಫನ್ಗೆ ಚಪಾತಿನೂ ಚೌಳಿಕಾಯಿ ಪಲ್ಯ ಮಾಡಿದ್ದೀನಿ. ಬೆಳಗ್ಗೆ ಎಲ್ಲರಿಗೂ ಟಿಫನ್ ಆಯಿತು. ಇವಾಗ ನಾನು ಮಾಡ್ಕೊಂಡು ತೊಗೊಂಡು ಹೋಗ್ತಾಯಿದ್ದೀನಿ. ಶನಿವಾರ ಆಗಿದ್ದರಿಂದ ಸ್ವಲ್ಪ ಕೆಲಸ ಲೇಟ್ ಆಗೋಯ್ತು ಇವತ್ತು. ಮನೆ ಕ್ಲೀನಿಂಗ್ ಎಲ್ಲ ಮಾಡೋದು, ದೇವರು ತೊಳೆದಿಲ್ಲ. ದೇವರು ಸಂಜೆ ಬಂದು ತೊಳ್ಕೊಂಡು ಪೂಜೆ ಮಾಡೋಣ ಅಂದ್ಬಿಟ್ಟು ಇವಾಗ ನಾನು ಕೆಲಸಕ್ಕೆ ಹೋಗಬೇಕು. ಟೈಮ್ ಆಗಿದೆ. ಇನ್ನು ಸೈಟ್ ಹತ್ರ ಬೇರೆ ಹೋಗಿ ಅವ್ರಿಗೆ ಟೀ ಕೊಟ್ಬಿಟ್ಟು ಹೋಗಬೇಕು. ಆದ್ದರಿಂದ ನಾನು ರೆಡಿ ಆಗ್ತಾಯಿದ್ದೀನಿ. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಟೀ ಅವ್ರಿಗೆ ತುಂಬ ಸ್ವೀಟಾಗಿರಬೇಕು. ಸ್ವಲ್ಪ ಸಕ್ಕರೆ ಕಮ್ಮಿ ಇದ್ದರೂ ಟೀ ಚೆನ್ನಾಗೇ ಇಲ್ಲ ಅಂತಾರೆ. ತುಂಬ ಸ್ವೀಟ್ ಬೇಕು ಅವ್ರಿಗೆ. ಹಾಗೆ ಇವಾಗ ನಾನು ಸ್ವಲ್ಪ ಟೇಸ್ಟ್ ನೋಡಿ ಸಕ್ಕರೆ ಇನ್ನು ಸ್ವಲ್ಪ ಹಾಕೋಣ ಅಂತ ಸ್ವಲ್ಪನೇ ಸಕ್ಕರೆ ಹಾಕಿದ್ದೆ. ಆವಾಗಲೇ ಒಂದು 8-10 ಜನ ಬಂದಿರ್ತಾರೆ. ಅವ್ರಿಗೆಲ್ಲ ಇವಾಗ ಟೀ ಕೊಟ್ಬಿಟ್ಟು ನಾನು ಹಂಗೆ ದೇವಸ್ಥಾನ ಹೋಗ್ಬಿಟ್ಟು ಕೆಲ್ಸಕ್ಕೆ ಹೋಗ್ತಾಯಿದ್ದೆ. ಇವಲ್ಲಿ ನಾವು ನಮ್ಮ ಹೊಸ ಮನೆ ಕಟ್ತಾ ಇರೋ ಹತ್ರ ಶನಿಮಹಾತ್ಮ ದೇವಸ್ಥಾನ ಇದೆ. ಶನಿಮಹಾತ್ಮ ದೇವಸ್ಥಾನ ಅಂದರೆ ಒಂದು ಆವರಣದಲ್ಲಿ ಎಲ್ಲ ದೇವರುಗಳು ಇದೆ. ಶಿವ ಇದ್ದಾನೆ, ಸುಬ್ರಹ್ಮಣ್ಯ, ಗಣೇಶ, ಎಲ್ಲ ದೇವರುಗಳು ಇದೆ. ಪಾರ್ವತಿ ಅಮ್ಮ, ಛಾಯಾದೇವಿ, ಎಲ್ಲ ದೇವರುಗಳು ಇದೆ. ಅಲ್ಲಿಗೆ ಹೋಗಿ ಹಾಗೆ ಒಂದು ನಮಸ್ಕಾರ ಹಾಕ್ಕೊಂಡು ಹಾಗೆ ನಾನು ಕೆಲ್ಸಕ್ಕೆ ಹೋಗ್ಬಿಡ್ತೀನಿ. ನಾನು ಹಾಗೆ ಕೆಲಸದ ಹತ್ರನೇ ಟಿಫನ್ ಮಾಡ್ಕೊಳ್ಳೋಣ ಅಂತ ಬಾಕ್ಸು ತೊಗೊಳ್ತಾ ಇದ್ದೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಟಿಫನ್ ಮಾಡೋಣ ಅಂತ. ಇನ್ನೂ ನಮಗೆ ಒಂದು 3 ತಿಂಗಳಾಗುತ್ತೆ ಮನೆ ಫಿನಿಶಿಂಗ್ ಆಗೋಕ್ಕೆ. ತುಂಬ ಕೆಲಸ ಜಾಸ್ತಿ ಆಗ್ತಾಯಿದೆ, ಓಡಾಟ. ಅಲ್ಲಿಗೆ 2-3 ಸಲ ಹೋಗಬೇಕು. ಮನೆ ಕಟ್ಟೋ ಹತ್ರ ಹೋಗ್ಬಿಟ್ಟು ನೋಡಬೇಕು. ಅವ್ರ ಮೆಟೀರಿಯಲ್ ಬೇಕಂದರೆ ತಕ್ಕೊಡ್ಬೇಕು. ಮತ್ತು ಕೆಲಸಕ್ಕೆ ಹೋಗಬೇಕು. ತುಂಬಾ ಸ್ವಲ್ಪ ಕಷ್ಟ ಆಗ್ತಾಯಿದೆ. ಏನು ಮಾಡೋದು, ಮನೆ ಆಗಬೇಕಂದ್ರೆ ಸ್ವಲ್ಪ ಕಷ್ಟ ಬೀಳಲೇಬೇಕು. ಇನ್ನು 3 ತಿಂಗಳಲ್ಲಿ ಫಿನಿಶ್ ಆಗುತ್ತೆ. ನಮ್ಮದು ಅಂತ ಒಂದು ಕನಸಿನ ಮನೆ ರೆಡಿ ಆಗ್ತಾಯಿದೆ. ತುಂಬ ಖುಷಿ. ಆ ಖುಷಿಯಲ್ಲಿ ನಾವು ಓಡಾಡ್ತಾ ಇರೋದು. ನಮಗೆ ಇಷ್ಟೊಂದು ಸ್ಟ್ರಗಲ್ ಆಗ್ತಾ ಇರೋದು ನಮಗೆ ಅಷ್ಟೊಂದು ಕಷ್ಟ ಅನ್ನಿಸ್ತಾ ಇಲ್ಲ. ನೋಡಿ, ಟೀ ಮಾಡ್ಕೊಂಡು ತಂದಿದ್ದೀನಿ. ಇವತ್ತು ಕೆಲಸದವ್ರು ಯಾರೂ ಬರಲೇ ಇಲ್ಲ. ಒಂದು ಫೋನು ಮಾಡಿಲ್ಲ. ಏನು ಮಾಡಲಿ ನಾನು ಇಷ್ಟೊಂದು ಟೀ? ಫೋನ್ ಮಾಡಿ ಕೇಳಿದ್ರೆ ಬೇರೆ ಕಡೆ ಮೋಲ್ಡ್ ಆಗ್ತಾಯಿದ್ದೀವಿ, ಅರ್ಜೆಂಟ್ ಇತ್ತು, ನಾನು ಅಲ್ಲಿಗೆ ಹೋಗ್ಬಿಟ್ವಿ ಅಂತ ಹೇಳ್ತಾ ಇದ್ದಾರೆ. ಏನು ಮಾಡೋಣ, ಲಾಸ್ಟಲ್ಲಿ ಈ ಥರ ಮಾಡ್ತಾ ಇದ್ದಾರೆ. ಬಂದರೆ ಒಂದು 8-10 ಜನ ಬಂದ್ಬಿಟ್ಟು ಬೇಗ ಕೆಲಸ ಫಾಸ್ಟಾಗಿ ಮೂವ್ ಮಾಡ್ತಾರೆ. ಬರಲಿಲ್ಲ ಅಂದರೆ ಈ ಥರ 2-3 ದಿವಸ ಈ ಥರ ಸ್ವಲ್ಪ ಇದು ಮಾಡ್ತಾರೆ. ಇಷ್ಟೊಂದು ಟೀ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಇಲ್ಲಿ ಪಕ್ಕದಲ್ಲಿ, ನಮ್ಮ ಸೈಡ್ ಪಕ್ಕದಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಯಾವಾಗಾದರೂ ಈ ಥರ ಮಾಡಿದ್ರೆ ನಾನು ಅವ್ರಿಗೆ ಟೀ ಕೊಟ್ಬಿಟ್ಟು ಬಂದುಬಿಡ್ತಾ ಇದ್ದೆ. ಇವತ್ತು ಆ ಸೈಟಲ್ಲೂ ಯಾರು ಕೆಲಸದವ್ರು ಬಂದಿಲ್ಲ. ಏನು ಮಾಡಬೇಕು? ಇಷ್ಟೊಂದು ಟೀ ನಾನು ಕೆಲಸದ ಹತ್ರ ಹೋಗಿ ಅಲ್ಲೇ ಕೊಟ್ಬಿಡ್ತೀನಿ.